ನಿಧಾನವಾಗಿ ಮಾಡಿ, ನೋಯ್ತಿದೆ, ಸತ್ ಮಾಡಿದ್ರೆ ಮಗ ಎದ್ಬಿಡ್ತಾನೆ. ತನ್ಗಾಗ್ತಿದ್ ನೋವನ್ನ ಕಷ್ಟಪಟ್ಟು ಸಹಿಸ್ಕೊಳ್ತಿದ್ದ ಕಸ್ತೂರಿ ಅಷ್ಟ್ ಹೇಳಿ ಇದ್ದಲಿಂದಲೇ ಕತ್ತು ಹೊರಳಿಸಿ ಬೆಡ್ರೂಮ್ ಕಡೆ ನೋಡಿದ್ಲು. ಅಲ್ಲಿ ಅವಳು 1 ವರ್ಷದ ಮಗ ಋತ್ವಿಕ್ ಪ್ರಶಾಂತವಾಗಿ ಮಲ್ಗಿದ್ದ. ಕಸ್ತೂರಿ ಕಿಚನ್ನ ಒಂದು ಮೂಲೆಯಲ್ಲಿದ್ಲು. ಅಸಾಧ್ಯ ನೋವಾಗ್ತಿದ್ರು ಅವಡುಗಚ್ಚಿ ಸಹಿಸ್ಕೊಂಡು ಬೆನ್ಬಗ್ಸಿ ನಿಂತಿದ್ಲು. ಹಿಂದೆ ಅವಳ ಗಂಡ ಮೋಹನ್ ಖುಷಿಯಿಂದ ತನ್ನ ಕಾಮತೃಷಿಯನ್ನ ತೀರಿಸ್ಕೊಳ್ತಾ ನಿಂತಿದ್ದ. ಕ್ಷಣ ಕ್ಷಣಕ್ಕೂ ಅವನ ವೇಗ ಹೆಚ್ಚಾಗ್ತಿತ್ತು. ಅವನ ಮುಖದಲ್ಲಿ ಒಂಥರ ವಿಕೃತ ಆನಂದ. ಕಸ್ತೂರಿ ನೋವಿನಿಂದ ಮುಲುಗ್ತಾ ಇದ್ದಷ್ಟು ಅವನ ವೇಗ ಅಬ್ಬರಿಸ್ತಿತ್ತು. ಮೋಹನ್ ದೇಹವಿಡೀ ಬೇವ್ರು ತೊಟ್ಟಿಗ್ತಾ ಇತ್ತು. ಅವನು ಕಸ್ತೂರಿಯ ದೇಹದ ಇಂಚಿಂಚನ್ನು ಬಿಡದೆ ಆಸ್ವಾದಿಸ್ತಿದ್ದ. ಆದರೆ ಸುಖ ಸೊರೆ ಹೊಡಿತಾ ಇದ್ದಿದ್ದು ಅವನು ಮಾತ್ರ. ಕಸ್ತೂರಿಗೆ ಅದು ಬೇಡವಾಗಿತ್ತು. ಅವನ ಅಬ್ಬರಕ್ಕೆ ಮಲ್ಗಿರೋ ತನ್ನ ಮಗು ಎಲ್ಲಿ ಎದ್ದು ಬಿಡ್ತಾನೋ ಅನ್ನೋ ಭಯನೇ ಅವಳಲ್ಲಿ ತುಂಬಿಕೊಂಡಿತ್ತು. ಅದರಿಂದಾಗಿ ಅವಳಿಗೆ ಸುಖವೇ ಹಿಂಸೆ ಅನ್ನಿಸ್ಬಿಟ್ಟಿತ್ತು. ಅವರಿಬ್ರು ಮಧ್ಯೆ ನಡೀತಾ ಇದ್ದ ಆ ಕಾಮಕೀಳಿಯ ಕಡೆಗೆ ಪೂರ್ಣ ಗಮನ ಕೊಡೋದಕ್ಕೆ ಕಸ್ತೂರಿಗೆ ಆಗ್ತಿರ್ಲಿಲ್ಲ. ಹೀಗಾಗಿ ಅವನ ಕಾವು ತಣಿಸೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕೋಪರೇಟ್ ಮಾಡ್ತಾ ಇದ್ಲು ಕಸ್ತೂರಿ. ಅವಳಿಗೆ ತುಂಬಾನೇ ಸುಸ್ತಾಗ್ತಿತ್ತು. ಒಮ್ಮೆ ಅವನ ಆವೇಶ ಮುಗಿದ್ರೆ ಸಾಕು ಅಂತ ಕಸ್ತೂರಿ ಬಗ್ಗಿ ನಿಂತಿದ್ಲು. ಅಂದ್ಹಾಗೆ ಕಸ್ತೂರಿಗೆ 25 ವರ್ಷ. ಇನ್ನೂ ಬಲಿತಾ ಇದ್ದ ಎಳಸು ದೇಹ. ನೋಡೋದಕ್ಕಂತೂ ಮೈ ಕೈ ತುಂಬಿಕೊಂಡು ಮುದ್ದು ಮುದ್ದಾಗಿದ್ದ ಹುಡುಗಿಯವಳು. ಬೆಳದಿಂಗ್ಳಲ್ಲಿ ಅದ್ದಿ ತೆಗ್ದಂತ ಮೈ ಬಣ್ಣ, ಕಣ್ಣಿಗೆ ರಾಚೋ ಹಾಗೆ ಉಬ್ಬು ತಗ್ಗುಗಳು, ಇಚ್ಚಳವಾಗಿದ್ದ ಮೈಮಾಟ. ನೋಡಿದವರು ಅಲ್ಲೇ ಫ್ಲಾಟ್ ಆಗುವಂತ ಆಕರ್ಷಣೆ ಇದ್ದ ಹೆಣ್ಣು ಕಸ್ತೂರಿ. ಇನ್ನು ಹುಡುಗಿರನ್ನ ನೋಡಿದ್ರೆ ಹೆಚ್ಚು ಕುದುರೆ ತರ ಆಡೋ ಅವಳ ಗಂಡ ಮೋಹನ್ ಬಿಟ್ಬಿಡ್ತಾನಾ? ಚಾನ್ಸೇ ಇಲ್ಲ. ಹೀಗಾಗಿನೇ ಅಡುಗೆ ಕೋಣೆಯಲ್ಲಿ ಬಗ್ಗಿ ನಿಂತು ಅವನ ವಾಂಛೆ ತಣಿಸೋದಕ್ಕೆ ಹೆಣಗಾಡ್ತಿದ್ಲು ಕಸ್ತೂರಿ. ಇನ್ನು ಮೋಹನ್ 30 ವರ್ಷದ ಕಟ್ಟು ಮಸ್ತಾದ ಗಂಡ್ಸು, ಕುದುರೆಯ ಬಲದವನು. ಮಾಂಸಖಂಡಗಳು ಕಾಣೋ ರೀತಿ ಮೇಂಟೈನ್ ಮಾಡಿದ್ದ ದೇಹ, ಪಕ್ಕಾ ಮ್ಯಾಚೋ ಮ್ಯಾನ್. ಆದ್ರೆ ಅವನಿಗಿದ್ದ ಒಂದೇ ಒಂದು ದೌರ್ಬಲ್ಯ ಅಂದ್ರೆ ಕಾಮ. ದಿನದಲ್ಲಿ ನಾರ್ಮಲ್ ಗಂಡಸರಿಗೆ ಬಾಯಾರಿಕೆ ಆದಷ್ಟು ಸಲ ಅವನಿಗೆ ಸೆಕ್ಸ್ ಮಾಡಬೇಕು ಅನ್ನಿಸ್ತಿತ್ತು. ಸೆಕ್ಸ್ ಅಂದ್ರೆ ನೀರ್ ಕುಡ್ದ ಹಾಗೆ ಅನ್ಕೊಂಡಿದ್ದವನು ಮೋಹನ್. ಅನ್ಸಿದಾಗೆಲ್ಲ ಕಾಮತೃಷೆ ತೀರಿಸ್ಕೊಳ್ದೆ ಬಿಡ್ತಿರ್ಲಿಲ್ಲ ಅವನು. ತೀರಾ ಹುಡುಗನಾಗಿದ್ದಾಗ್ಲೇ ರಾತ್ರಿ ಪೂರ ನಿದ್ದೆಗೆಟ್ಟು ಲೆಕ್ಕವಿಲ್ಲದಷ್ಟು ಸಲ ತನ್ನ ತೃಷೆ ತೀರಿಸ್ಕೊಳ್ತಿದ್ದ ಅವನಿಗೆ ಮುಂದೆ ಅದೇ ಅಭ್ಯಾಸ ಆಗೋಗಿತ್ತು. ಮದ್ವೆ ಆದ್ಮೇಲಂತೂ ಅದು ತೀರಾ ಅತಿರೇಕಕ್ಕೆ ಹೋಗಿತ್ತು. ಅವನ ತಣಿಸೋಕಾಗ್ದ ಆಸೆಯ ಬಿಸಿಗೆ ಬಲಿ ಆಗ್ತಿದ್ ಮಾತ್ರ ಮುಗ್ಧ ಚೆಲುವೆ ಕಸ್ತೂರಿ. ಅವಳಿಗೆ ಇಷ್ಟವಿಲ್ಲದಿದ್ರೂನು ಅವಳು ಪೂರ್ಣ ಒಪ್ಪಿಗೆ ಪಡಿದೇನೆ ಮನೆಯವರು ಮೋಹನ್ ಜೊತೆ ಅವಳು ಮದ್ವೆ ಮಾಡಿಸಿ ತಮ್ಮ ಜವಾಬ್ದಾರಿ ಕಳ್ಕೊಂಡಿದ್ರು. ಮದ್ವೆ ಆದ ಮೊದಲು ದಿನಾನೇ ಅವಳಿಗೆ ಮೋಹನ್ನ ರಾಕ್ಷಸ ರೂಪ ಪರಿಚಯವಾಗಿತ್ತು. ಅದುವರೆಗೂ ಅವಳಿಗಿದ್ದ ವಯೋಸಹಜ ಕುತೂಹಲವೆಲ್ಲ ಒಂದೇ ದಿನಕ್ಕೆ ಮುಗಿದು ಸೆಕ್ಸ್ ಅಂದ್ರೆ ಭಯ ಪಡೋ ಹಾಗೆ ಮಾಡಿದ್ದ ಮೋಹನ್. ಪ್ರತಿದಿನ ಚಿತ್ರ ವಿಚಿತ್ರ ರೀತಿಗಳಲ್ಲಿ ಸೆಕ್ಸ್ ಮಾಡ್ತಾ ಅವಳಿಗೆ ಹಿಂಸೆ ಕೊಡ್ತಿದ್ದ ಅವನು. ಇಷ್ಟಕ್ಕೂ ಪ್ರತಿ ಬಾರಿ ಅವರಿಬ್ರು ಸೇರ್ದಾಗ್ಲೂ ತೃಪ್ತಿ ಅಂತ ಆಗ್ತಿದ್ದು ಮೋಹನ್ಗ್ ಮಾತ್ರ. ಅವನ ಮೃಗೀಯ ವೇಗಕ್ಕೆ ಕಸ್ತೂರಿ ಸುಸ್ತು ಹೊಡೆದು ಹೈರಾಣಾಗಿ ಹೋಗ್ತಿದ್ಲು. ಆದ್ರೂ ಮನೆಯವ್ರಿಗೋಸ್ಕರ ಎಲ್ಲನೂ ಸಹಿಸ್ಕೊಂಡು ಹಾಗೆ ಅವನ ಜೊತೆ ಸಂಸಾರ ಮಾಡ್ತಿದ್ಲು. ಇವತ್ತು ಕೂಡ ಅವಳು ಯಾವಾಗಿನ ಹಾಗೇನೆ ನೋವು ಅನುಭವಿಸ್ತಾ ಇದ್ಲು. ಮೋಹನ್ ಒಮ್ಮೆ ನಿಲ್ಸಿದ್ರೆ ಸಾಕು ಅಂತ ಅವಳು ಕಾಯ್ತಾ ಇದ್ಲು. ಆಮೇಲೆ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ಅಂತ ಅವಳ ಯೋಚನೆ ಆಗಿತ್ತು. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ರಿಂದ ಅವಳಿಗೆ ಸಾಕಷ್ಟು ಸುಸ್ತಾಗಿತ್ತು. ಸಂಜೆ 6 ಗಂಟೆಗೆ ಉಪವಾಸ ಮುಗಿಸಿ ಸ್ವಲ್ಪ ದೇವ್ರ ಪ್ರಸಾದ ತಿಂದಿದ್ಲಷ್ಟೆ. ಅದರಿಂದ ದೇಹಕ್ಕೆ ಸ್ವಲ್ಪ ಶಕ್ತಿ ಬಂದಾಗಿತ್ತು ಕಸ್ತೂರಿಗೆ. ಆದ್ರೆ ಈಗ ಮೋಹನ್ ಕೈಗೆ ಸಿಕ್ಬಿದ್ದು ಕಸ್ತೂರಿಗೆ ಇದ್ಬದ್ ಪ್ರಾಣವೆಲ್ಲ ಇಂಚಿಂಚಾಗಿ ತನ್ನ ದೇಹ ಬಿಟ್ಟು ಹೋದಾಗೆ ಫೀಲ್ ಆಗ್ತಿತ್ತು. ಆಯಾಸದಿಂದ ದೇಹ ಕಂಪಿಸೋದಕ್ಕೆ ಶುರುವಾಗಿತ್ತು. ಹಾಗೆ ಬಗ್ಗಿ ನಿಂತಲ್ಲಿಂದಲೇ ಅವಡುಗಚ್ಚಿಕೊಂಡು ಸ್ವಲ್ಪ ತಲೆ ಎತ್ತು ತನ್ನ ಗಂಡ ಮಾಡ್ತಿರೋ ಹುಚ್ಚಾಟವನ್ನ ಕಿಚನ್ ಮಿರರ್ನಲ್ಲೇ ಒಮ್ಮೆ ಅಬ್ಸರ್ವ್ ಮಾಡಿದ್ಲು ಕಸ್ತೂರಿ. ಅವನ ಮುಖದಲ್ಲಿದ್ದ ಹುಚ್ಚು ಆನಂದ ನೋಡಿ ಅವಳಿಗೆ ಅವನ ಬಗ್ಗೆ ಅಸಹ್ಯ ಅನ್ನಿಸ್ತು. ತಕ್ಷಣವೇ ತನ್ನ ದೇಹನ ಮುಂದೆ ಕೆಳ್ಕೊಂಡು ಅವನ ಕೈಯಿಂದ ಬಿಡಿಸ್ಕೊಂಡ್ಲು ಕಸ್ತೂರಿ. ಇದನ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಮೋಹನ್ಗೆ ತನ್ನ ಸುಖಕ್ಕೆ ಕೋಆಪರೇಟ್ ಮಾಡದೇ ಇರೋದಕ್ಕಾಗಿ ಕಸ್ತೂರಿ ಮೇಲೆ ಕೆಟ್ಟು ಕೋಪ ಬಂತು. ಪ್ಲೀಸ್, ಇವತ್ತಿಗಿಷ್ಟು ಸಾಕು, ನನ್ನ ಕೈಲಾಗಲ್ಲ. ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ. ಮಗು ಇನ್ನೇನು ಎದ್ಬಿಡ್ತಾನೆ. ಅವನಿಗೆ ಹಾಲು ಕುಡಿಸ್ಬೇಕು. ನನಗೆ ಸುಸ್ತಾಗಿದೆ, ನನ್ನ ಬಿಟ್ಬಿಡಿ. ನಿಮ್ಗಿನ್ನೂ ತೃಪ್ತಿ ಆಗಿಲ್ವಾ?
ಇದಕ್ಕೆ ಉತ್ತರವಾಗಿ ಮೋಹನ್ ಅವಳನ್ನ ಬಿಗಿಯಾಗಿ ಹಿಡ್ಕೊಂಡು ಮತ್ತೆ ತನ್ನ ಕಡೆಗೆ ಎಳ್ಕೊಂಡ. ಮತ್ತೆ ಅವಳ ದೇಹದೊಳಗೆ ಬಲವಂತವಾಗಿ ಪ್ರವೇಶ ಮಾಡ್ದ. ಅವನ್ ಹಾಗೆ ಮಾಡ್ತಿದ್ದ ಹಾಗೇನೆ ಕಸ್ತೂರಿಗೆ ಜೀವನೇ ಹೋಗೋವಷ್ಟು ನೋವಾಯ್ತು. ನೋವಿನಿಂದ ಅವಳು ಮುಖ ಕಿವುಚ್ಕೊಂಡ್ಲು. ಅಸಹನೆ, ಸಿಟ್ಟು, ಅಸಹಾಯಕತೆ, ನೋವು ಇವೆಲ್ಲ ಮಿಕ್ಸ್ ಆದ ಎಕ್ಸ್ಪ್ರೆಷನ್ ಅವಳ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಈ ಮೃಗ ಇವತ್ತು ನನ್ನ ಬಿಡೋದಿಲ್ಲ ಅನ್ನೋದು ಅವಳಿಗೆ ಅರ್ಥ ಆಗೋಷ್ಟರಲ್ಲಿ ಅವನ ಕರ್ಕಶ ಧ್ವನಿ ಅವಳ ಕಿವಿ ಮೇಲ್ ಬಿತ್ತು. ನಿಂಗೇನ್ ಅಷ್ಟೊಂದು ಅವಸರ ಆಗಿರೋದು? ಯಾವಾಗ ನೋಡಿದ್ರು ಒಂದೋ ಉಪವಾಸ ಮಾಡ್ತಿರ್ತೀಯ, ಇಲ್ಲಾಂದ್ರೆ ದೇವ್ರು ದಿಂಡ್ರು ಅಂತ ಸುತ್ತಾಡ್ತಾ ಇರ್ತೀಯ. ಇವಾಗ ಮಗು ಆದ್ಮೇಲೆ ಅವನ್ ನೆಪ ಇಟ್ಕೊಂಡು ನಂಗೆ ಉಪವಾಸ ಹಾಕ್ತಾ ಇದೀಯ. ಇವತ್ ಏನೇ ಆದ್ರೂ ನಿನ್ನ ಬಿಡಲ್ಲ. ನಿನ್ ಜೊತೆ ಇವತ್ತು ಏನೇನೆಲ್ಲ ಮಾಡ್ಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದೀನಿ ಅಂತ ಗೊತ್ತಾ ನಿಂಗೆ? ಅದ್ರಲ್ಲಿ ಇನ್ನೂ 40% ಕೂಡ ಕಂಪ್ಲೀಟ್ ಮಾಡಿಲ್ಲ, ಆಗ್ಲೇ ಸುಸ್ತು ಅಂತೀಯ? 69 ಅಂದ್ರೆ ಏನಂತನಾದ್ರೂ ಗೊತ್ತಾ ನಿಂಗೆ? ಇರು, ಇವತ್ ನಿಂಗೆ ತೋರಿಸ್ತೀನಿ. ಬಿಡೋ ಮಾತೇ ಇಲ್ಲ. ಬಾಯಿ ಮುಚ್ಕೊಂಡ್ ಕೋಆಪರೇಟ್ ಮಾಡು. ಒಂಥರ ಸುಖದ ಅಮಲಿನಲ್ಲೇ ಮೋಹನ್ ತನ್ನ ಹೆಂಡತಿ ಮುಂದೆ ಇಷ್ಟೆಲ್ಲ ಬಡಬಡಿಸ್ತಾ ಇದ್ದ. ಅವನ ಮುಖದಲ್ಲಿ ಕಾಮದ ಬಯಕೆ ಎದ್ದು ಕಾಣ್ತಿತ್ತು. ಅವನು ಕಸ್ತೂರಿಗೆ ಸಾಕಷ್ಟು ಸುಖ ಕೊಡ್ತಿದ್ದ ಅನ್ನೋದೇನೋ ನಿಜಾನೇ, ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅನ್ನೋಳು ಕಸ್ತೂರಿ. ಆದ್ರೆ ಸೆಕ್ಸ್ ವಿಷಯ ಬಂದ್ರೆ ಮೋಹನ್ಗೆ ಲಿಮಿಟೇಷನ್ ಅನ್ನೋದೇ ಇರ್ಲಿಲ್ಲ. ಯೌವನದಲ್ಲಿ ನಿದ್ದೆಗೆಟ್ಟು ಅನ್ಕೊಂಡಿರೋದನ್ನೆಲ್ಲಾನು ತನ್ನ ಹೆಂಡತಿ ಜೊತೆ ಮಾಡೇ ಮಾಡ್ತೀನಿ ಅನ್ನೋ ಹಠಕ್ ಬಿದ್ದೋನ್ ಹಾಗೆ ದಿನಕ್ಕೊಂದ್ ರೀತಿಯಲ್ಲಿ ಕಸ್ತೂರಿನ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ದ. ಅದ್ರಿಂದ ತನ್ಗೆ ಸುಖಕ್ಕಿಂತ ಹೆಚ್ಚು ನೋವಾಗ್ತದೆ ಅನ್ನೋದನ್ನ ಮೋಹನ್ ಮುಂದೆ ಹೇಳೋದಕ್ಕೆ ಸಾಧ್ಯವಾಗದೆ ಕಸ್ತೂರಿ ವಿಲವಿಲ ಅಂತ ಒದ್ದಾಡ್ತಾ ಇದ್ಲು. ಮದ್ವೆ ಆಗಿ 1.5 ವರ್ಷ ಆಗಿದ್ರು ಲೆಕ್ಕವಿಲ್ಲದಷ್ಟು ಸಲ ಕಸ್ತೂರಿನ ಅನುಭವಿಸಿದ್ರು ಮೋಹನ್ಗೆ ತೃಪ್ತಿ ಆಗ್ತಿರ್ಲಿಲ್ಲ. ಅಷ್ಟಕ್ಕೂ ಅವನನ್ನ ತೃಪ್ತಿ ಪಡಿಸೋಕೆ ಯಾವ ಹೆಣ್ಣಿಗೂ ಸಾಧ್ಯವಾಗ್ಲಿಕ್ಕಿಲ್ಲ ಅನ್ನೋದು ಕಸ್ತೂರಿಗೂ ಗೊತ್ತಾಗಿತ್ತು. ಒಬ್ಬ ಮನುಷ್ಯಂಗೆ ಇಷ್ಟೊಂದು ಲಸ್ಟ್ ಇರೋದಕ್ಕೆ ಸಾಧ್ಯನಾ ಅಂತ ಅವಳಿಗೆ ಆಶ್ಚರ್ಯ ಆಗ್ತಿತ್ತು. ಇಷ್ಟು ಯೋಚನೆ ಮಾಡ್ತಿರುವಾಗ್ಲೇ ಒಮ್ಮಿಂದೊಮ್ಮೆಲೆ ಅವಳ ತಲೆ ಬ್ಲಾಕ್ ಆಯ್ತು. ತಲೆ ಸುತ್ತಿದಾಗಾಯ್ತು. ಕಣ್ಣು ತೇಲೋದಕ್ ಶುರುವಾಯ್ತು. ಸಡನ್ ಆಗಿ ಅವಳು ಇದ್ದಲ್ಲೇ ಕುಸಿದ್ಲು. ಕಸು ಕಸು ಅಂತ ಗಾಬರಿಯಿಂದ ಕೂಗಿದ ಮೋಹನ್ ಬೀಳ್ತಾ ಇದ್ದ ಕಸ್ತೂರಿನ ಹಿಡ್ಕೊಂಡು ಅಲ್ಲೇ ನೆಲದ ಮೇಲೆ ಮಲಗಿಸ್ದ. ಅವಳ ಕೆನ್ನೆ ತಡ್ತಾ ಎಬ್ಬಿಸೋಕೆ ಪ್ರಯತ್ನಿಸ್ದ. ಆದ್ರೆ ಒದ್ದೆಯಾದ ಬೆಕ್ಕಿನ ಮರಿ ಹಾಗೆ ಕಸ್ತೂರಿ ಮುದುರ್ಕೊಂಡ್ ಬಿದ್ದಿದ್ಲು. ಕಸು, ಏನಾಯ್ತು ನಿಂಗೆ? ಯಾಕೆ ಹೀಗ್ ಬಿದ್ಬಿಟ್ಟೆ ಅಂತ ಕೇಳ್ದ ಮೋಹನ್. ಅವನ ಧ್ವನಿಯಲ್ಲಿ ಕಾಳಜಿ ಇತ್ತು. ಕಷ್ಟಪಟ್ಟು ತನ್ನಲ್ಲಿ ಉಳಿದಿದ್ದ ಶಕ್ತಿಯನ್ನೆಲ್ಲ ಉಳಿಸ್ಕೊಂಡು ಕಸ್ತೂರಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ಲು. ನನಗೆ ತುಂಬ ಸುಸ್ತಾಗ್ತಿದೆ. ಸಂಜೆ ತನಕ ನಾನು ಉಪವಾಸ ಇದ್ದೆ. ಪ್ರಸಾದ ಬಿಟ್ಟು ಬೇರೇನೂ ತಿಂದಿಲ್ಲ. ಇದರಿಂದ ತಲೆ ಸುತ್ತ ಬಂತು. ಸಾರಿ. ತನ್ನ ಕಣ್ಗಳನ್ನ ಅರ್ಧಕ್ಕಷ್ಟೇ ಓಪನ್ ಮಾಡಿಕೊಂಡು ಕಸ್ತೂರಿ ಇಷ್ಟು ಹೇಳಿ ಮತ್ತೆ ಕಣ್ಮುಚ್ಕೊಂಡ್ಲು. ಇದನ್ನ ಕೇಳಿ ಮೋಹನ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಪಕ್ಕದಲ್ಲಿದ್ದ ನೀರ್ ಬಾಟಲ್ನ ತಗೊಂಡು ಅವಳ ತಲೆಯನ್ನ ಸ್ವಲ್ಪ ಎತ್ತಿ ನಿಧಾನಕ್ಕೆ ಒಂದೊಂದೇ ಸಿಪ್ ನೀರ್ ಕುಡಿಸ್ದ. ಕಸ್ತೂರಿಗೆ ಸ್ವಲ್ಪ ಉಸಿರು ಬಂದ ಹಾಗಾಯ್ತು. ನಂತರ ಮೋಹನ್ ಅನಾಮತ್ತಾಗಿ ಅವಳನ್ನ ಎತ್ಕೊಂಡು ಹಾಗೆ ಬೆಡ್ ಕಡೆ ಹೋದ. ಮಗನ್ ಪಕ್ಕದಲ್ಲೇ ಹೂವಿನ ಹಾಗೆ ಅವಳನ್ನ ಮಲಗಿಸ್ದ. ಸುಸ್ತಾಗಿದ್ದ ಕಸ್ತೂರಿ ಬೆಡ್ ಟಚ್ ಮಾಡ್ತಾ ಇದ್ದ ಹಾಗೇನೆ ನಿದ್ದೆಗೆ ಜಾರ್ಬಿಟ್ಲು. ಗಾಢ ನಿದ್ದೆ ಆವರಿಸ್ತು. ನರಕದಿಂದ ಬಿಡುಗಡೆ ಪಡ್ಕೊಂಡ ಆತ್ಮದ ಹಾಗೆ ಅವಳ ದೇಹ ಹಗುರಾಯಿತು. ಕಸ್ತೂರಿ ಮತ್ತೆ ಮಗ ಇಬ್ರು ನಿದ್ದೆ ಮಾಡೋ ತನಕನೂ ಮೋಹನ್ ಅಲ್ಲೇ ಕೂತಿದ್ದ. ಇಬ್ರಿಗೂ ಎಚ್ಚರ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅವನು ನಿಧಾನಕ್ಕೆ ಬೆಡ್ ಮೇಲಿಂದ ಎದ್ದ. ಇವನಿಗಿನ್ನೂ ತೃಪ್ತಿ ಆಗಿರ್ಲಿಲ್ಲ. ಬಿಸಿಯಾಗಿದ್ದ ಬಯಕೆಗಳಿಂದಾಗಿ ಅವನ ದೇಹದಿಂದ ಇನ್ನೂ ಬೇವ್ರು ಸುರಿತಾನೆ ಇತ್ತು. ತೊಟ್ಟಿಗ್ತಾ ಇದ್ದ ಬೇವ್ರನ್ನ ಹಣೆ ಮೇಲಿಂದ ಒರೆಸ್ಕೊಂಡ ಮೋಹನ್ಗೆ ತುಂಬ ನಿರಾಸೆ ಆಗಿತ್ತು. ಅದೇ ಬೇಸರದಲ್ಲಿ ಅವನು ಸಿಗರೇಟ್ ತಗೊಂಡು ಮನೆ ಬಾಲ್ಕನಿಗೆ ಹೋದ. ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇದ್ರು ಅವನ ಕಾಮದ ಬಯಕೆ ತಣಿಲಿಲ್ಲ. ಸರಿಯಾಗಿ ಮಿಲನವಾಗದಿದ್ರಿಂದ ಮೋಹನ್ ಮನ್ಸಲ್ಲಿ ಸುಪ್ತವಾಗಿದ್ದ ಆಸೆಗಳೆಲ್ಲ ಎದ್ದು ತಕತೈಯಂತ ಕುಣಿಯೋಕೆ ಶುರುವಾಗಿದ್ವು. ಒಂಥರ ಇವನ್ ಪರಿಸ್ಥಿತಿ ನೋಡಿ ಪ್ರಕೃತಿಯ ನಕ್ಕಾಗಾಯ್ತು. ಮೋಹನ್ಗೆ ಸಿಟ್ಟು ನೆತ್ತಿಗೇರ್ತಿತ್ತು. ಆದ್ರೂ ಏನು ಮಾಡೋ ಹಾಗಿರ್ಲಿಲ್ಲ. ನಿಧಾನಕ್ಕೆ ಕೈಯಿಂದ ಸಿಗರೆಟ್ ಹಚ್ಕೊಂಡ. ಪುಂಖಾನುಪುಂಖವಾಗಿ ಹೊಗೆ ಬಿಡೋದಕ್ಕೆ ಶುರು ಮಾಡ್ದ. ಹೊಗೆಯ ಹಾಗೆ ಅವನ ಮನಸ್ಸು ಕೂಡ ಎಲ್ಲಂದ್ರಲ್ಲಿ ಓಡ್ತಾ ಇತ್ತು. ಆಗ್ಲೇ ಮೋಹನ್ಗೆ ಅವಳ ನೆನ್ಪಾಯ್ತು. ಗಾಳಿಗೆ ಕೊಂಚ ತಣಿದಿದ್ದ ಮೋಹನ್ ದೇಹ ಅವಳ ನೆನ್ಪಾಗ್ತಿದ್ದ ಹಾಗೆ ಮತ್ತೆ ಹೈ ವೋಲ್ಟೇಜ್ನಲ್ಲಿ ಕುದಿಯೋಕೆ ಶುರು ಮಾಡ್ತು. ಅವನು ಮೊಬೈಲ್ ಫೋನ್ ಕೈಗೆ ತಗೊಂಡ. ಆಗ್ಲೇ ಟೈಮ್ ಕರೆಕ್ಟಾಗಿ ರಾತ್ರಿ 10 ಗಂಟೆ.
ಮೋಹನ್ ಮತ್ತೊಮ್ಮೆ ಒಳಗಡೆ ಹೋಗಿ ಕಸ್ತೂರಿ ಎದ್ದಿದ್ದಾಳ ಅಂತ ಕನ್ಫರ್ಮ್ ಮಾಡ್ಕೊಂಡ್ ಬಂದ. ಮತ್ತೆ ಬಾಲ್ಕನಿಗ್ ಬಂದವನೇ ಫೋನ್ ತಗೊಂಡು ಆ ನಂಬರ್ಗೆ ಡಯಲ್ ಮಾಡ್ದ. ಮೊಬೈಲ್ ಡಿಸ್ಪ್ಲೇ ಮೇಲೆ ಆ ಹೆಸರು ಮೂಡ್ತು, ಸಂಗೀತ. ಮೋಹನ್ ಮೈ ಕಾವು ಆ ಹೆಸರು ನೋಡ್ತಿದ್ದ ಹಾಗೇನೆ ವಿಪರೀತ ಏರೋದಕ್ ಶುರುವಾಯ್ತು. ಸಂಗೀತ ಮಾದಕ ದೇಹದ ಒಡತಿ. ಅವಳ ಮೈ ಮಾಟಗಳನ್ನ ನೆನೆದ್ರೆ ಎಂತವನಾದ್ರೂ ಬೆವರ್ಲೇಬೇಕು. ಅವಳ ಕಡೆದಿಟ್ಟಂತಿದ್ದ ಎದೆಯ ಉಬ್ಬುಗಳ ನಡುವೆ ಕಳೆದ ಕ್ಷಣಗಳು ನೆನ್ಪಾದ ತಕ್ಷಣ ಮೋಹನ್ ಉದ್ರೇಕ ಜಾಸ್ತಿ ಆಗತೊಡಗಿತ್ತು. ಅವನ ಬಯಕೆಯ ಬೆಂಕಿ ಸಂಗೀತಳ ನೆನಪು ತುಪ್ಪ ಸುರಿದಾಗಿತ್ತು. ಕಾಮಕೀಳಿಗೆ ರಣರಾಜ್ಯೋತ್ಸವದಿಂದಲ ಸಜ್ಜಾದ ಮೋಹನ್ ಇವತ್ತು ಸಂಗೀತಾಳನ್ನ ಸುಸ್ತು ಹೊಡೆಸಿಯೇ ಸಿದ್ಧ ಅಂತ ಮನ್ಸಲ್ಲೇ ಡಿಸೈಡ್ ಮಾಡಿ ಅವಳು ಕಾಲ್ ರಿಸೀವ್ ಮಾಡೋದನ್ನೇ ಕಾಯ್ತಿದ್ದ. ಸಂಗೀತ ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ತಡ ಆಗ್ತಿದೆ ಅಂತ ಚಡಬಡಿಸ್ತಿದ್ದ. ಆ ಹೊತ್ತಿಗೆ ರಾತ್ರಿಯ ತಂಗಾಳಿ ಕೂಡ ಅವನ ಮೈ ಕಾವನ್ನ ತಣಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆ ಹೊತ್ತಲ್ಲಿ ಅವನ ಮೈ ಕಾವು ಆರಿಸೋಕೆ ಸಾಧ್ಯವಿದ್ದಿದ್ದು ಅವಳೊಬ್ಳಿಗ್ ಮಾತ್ರ, ಸಂಗೀತ. ಸಂಗೀತ, ಮೋಹನ್ ಮೈ ಮನ್ಸನ್ನ ಆವರ್ಸು ಸಂಗೀತ.